ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನ ಮಾಡಿ ಸಾವಿರಾರು ರೈತರ ಬದುಕು ಹಸನಾಗಲು ಶ್ರಮಿಸಿದ ಸಹಕಾರಿ ಧುರೀಣ ಹೋರಾಟಗಾರ ಕೋಲಾರ ಹಾಲು ಒಕ್ಕೂಟದ ಮೊದಲ ಅಧ್ಯಕ್ಷ ಮಾಜಿ ಶಾಸಕ ದಿವಂಗತ ಕೆಬಿ ಪಿಳ್ಳಪ್ಪ ಎಂದ್ರೆ ರೈತ ನಾಯಕ ಎಂದೇ ಖ್ಯಾತಿಯನ್ನು ಪಡೆದವರು. ಪಿಎಲ್ಡಿ ಬ್ಯಾಂಕ್ನ ಪ್ರಗತಿಗೂ ಕಾರಣಕರ್ತರಾಗಿರುವ ಕೆಬಿ ಪಿಳ್ಳಪ್ಪನವರ ಪ್ರತಿಮೆ 3 ವರ್ಷಗಳ ನಂತರ ಅನಾವರಣಗೊಳ್ಳುತ್ತಿದೆ. ಪಿಎಲ್ಡಿ ಬ್ಯಾಂಕ್ನ ಪ್ರಗತಿಗೆ ಕಾರಣವಾಗಿದ್ದ ದಿವಂಗತ ಕೆಬಿ ಪಿಳ್ಳಪ್ಪ ಸಹಕಾರಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಿದಂತಹ ಒಬ್ಬ ರೈತ ನಾಯಕ. ಚಿಕ್ಕಬಳ್ಳಾಪುರಕ್ಕೆ ಮೊದಲು ದ್ರಾಕ್ಷಿಯನ್ನು ಪರಿಚಯಿಸಿದ್ರು. 1965-66ರಲ್ಲಿ ಹೈಬ್ರಿಡ್ ಸೀಡ್ಸ್ ಬಿತ್ತನೆ ಬೀಜವನ್ನು ರೈತರಿಗೆ ಕೊಟ್ಟು ಖರೀದಿಸುವಂತಹ ಸಹಕಾರಿ ಸಂಘವನ್ನು ಆರಂಭಿಸಿದ್ರು. 1975ರಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅನಾಬಿಷ್ ಮತ್ತು ಥಾಮ್ಸನ್ ದ್ರಾಕ್ಷಿಯನ್ನು ಮೊದಲಿಗೆ ಚಿಕ್ಕಬಳ್ಳಾಪುರಕ್ಕೆ ಪರಿಚಯಿಸಿ ನೂರಾರು ರೈತರಿಗೆ ದ್ರಾಕ್ಷಿ ಬೆಳೆಯಲು ಸಾಲ ಕೊಡಿಸಿದ್ದು ಚಿಕ್ಕಬಳ್ಳಾಪುರ ಇಂದು ದ್ರಾಕ್ಷಿಗೆ ಹೆಸರು ವಾಸಿಯಾಗಲು ಕೆಬಿ ಪಿಳ್ಳಪ್ಪನವರೇ ಕಾರಣ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ನಂತರ ತಾಲೂಕು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ 9 ವರ್ಷ ಕೆಲಸ ಮಾಡಿ ಬಾವಿಗಳನ್ನು ತೋಡಲು ಸಾಲ ನೀಡುವಂತಹ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು. ನಂತರ ಕೋಲಾರದಲ್ಲಿ ಆರಂಭಗೊಂಡ ಹಾಲು ಒಕ್ಕೂಟದ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಇವರು ಇಂದು ಹೈನೋದ್ಯಮ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದು ಇದಕ್ಕೆ ಕೆಬಿ ಪಿಳ್ಳಪ್ಪನವರ ಕೊಡುಗೆ ಅಪಾರವಾಗಿದೆ. ಇವರು ಕೃಷಿಗೆ ಒತ್ತು ನೀಡುವ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಮುಖಂಡರುಗಳನ್ನು ಕೂಡ ಬೆಳೆಸಿರುವುದು ವಿಶೇಷ. 1995ರಲ್ಲಿ ಕೆಬಿ ಪಿಳ್ಳಪ್ಪ ನಿಧನ ಹೊಂದಿ ಇಂದಿಗೆ 29 ವರ್ಷ ಕಳೆದಿದ್ದರೂ ಇಂದಿಗೂ ಇವರ ಹೆಸರು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಚ್ಚಾಗಿ ಉಳಿದಿದೆ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ಮಾತನಾಡಿ, ಪಿಎಲ್ಡಿ ಬ್ಯಾಂಕ್ ವತಿಯಿಂದಲೇ ನಿರ್ಮಾಣ ಮಾಡಿರುವ ಪ್ರತಿಮೆಯನ್ನು ಬುಧವಾರ ಲೋಕಾರ್ಪಣೆ ಮಾಡಲಾಗುವುದು ಎಂದರು. ನಮಗೆ ನಾವು ವಾರದಿಂದ ಬೋರ್ಡ್ ಮೀಟಿಂಗಲ್ಲಿ ನಾವು ಇದನ್ನು ಪುತ್ತಳಿಕೆ ಅನಾವರಣ ಮಾಡೋದು ಮಾತಾಡಿ ಇನ್ನೂ ಟೈಮ್ ಫಿಕ್ಸ್ ಮಾಡಿರಲಿಲ್ಲ. ಆದರೆ ನಾವು ಯಾರನ್ನ ಕೇಳಿದಾಗ ನಾಳೆ ಷಷ್ಠಿ ಇದೆ 15ನೇ ತಾರೀಕು, ಅವತ್ತು ಒಳ್ಳೆ ದಿನ ನೀವು ಪುತ್ತಳಿಕೆ ಅನಾವರಣ ಮಾಡಿ ಅಂತ ಹೇಳಿದ್ರು. ಆಗ ಬೋರ್ಡ್ ಮೀಟಿಂಗಲ್ಲಿ ನನಗೆ ಪರ್ಮಿಷನ್ ಕೊಟ್ಟಿದ್ರು ಡೇಟ್ ಫಿಕ್ಸ್ ಮಾಡೋದಕ್ಕೆ. ನಾವು ನಿನ್ನೆ ಮಾತಾಡಿ ನಾಳೆ ಮಾಡೋದಕ್ಕೆ 15ನೇ ತಾರೀಕು ಮಾಡೋದಕ್ಕೆ ನಾವೆಲ್ಲ ಓಕೆ ಮಾಡಿದ್ವಿ. ಅಷ್ಟರೊಳಗಡೆ ಕೆಲವರೆಲ್ಲ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲೆಲ್ಲ ಹಾಕ್ಕೊಂಡು ನಾವು ನುಡಿದಂತೆ ನಡೆದಿದ್ದೀರಿ ಅಂತ ಪಾರ್ಟಿ ಸಿಂಬಲ್ ಮೇಲೆ ನಾವೇ ಪಿಳ್ಳಪ್ಪನವರ ಸ್ಟ್ಯಾಚ್ಯೂನ ಅನಾವರಣ ಮಾಡ್ತಾ ಇದ್ದೀವಿ ಅಂತ ಹೇಳಿ ಜನಗಳಿಗೆ ಎಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಇದು ಯಾಕಂದರೆ ಇದರಲ್ಲಿ ಯಾರು ಏನು ಇದರಲ್ಲಿ ಕೈ ಹಾಕುವಂಥದ್ದು ಏನೂ ಇಲ್ಲ, ಇದರಲ್ಲಿ ಅವ್ರದ್ದು ಏನು ಕೊಡುಗೆನೂ ಏನಿಲ್ಲ. ಸುಮ್ಮನೆ ಇದನ್ನು ಜನರಿಗೆ ಯಾಕೆ ಮಿಸ್ಗೈಡ್ ಮಾಡಬೇಕು. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. Oh,